ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಅಂದ್ಬಿಟ್ಟು ಹಬ್ಬಕ್ಕಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇರುವಂಥದ್ದು. ಅಂದರೆ ಹಬ್ಬಕ್ಕಾಗಿ ಕೆಲವೊಂದು ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಬೇಕಾಗಿತ್ತು. ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದನ್ನ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಫಸ್ಟಿಗೆಲ್ಲ ಏನು ಮಾಡ್ತೀನಿ ಅಂದರೆ ಏನು ರೆಡಿ ಮಾಡ್ಕೊಬೇಕಂದ್ರೂ ಫಸ್ಟ್ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗಿಸಿ ಮತ್ತೆ ರೆಡಿ ಮಾಡಬೇಕಾಗುತ್ತೆ. ಮನೆ ಕೆಲಸ ಎಲ್ಲಿಂದ ಅಲ್ಲಿ ಬಿಟ್ಬಿಟ್ರೆ ಖಂಡಿತವಾಗ್ಲೂ ಬೇರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಯಾಕಂದರೆ ನಮ್ಮ ಮನೆ ಕೆಲಸದಲ್ಲೇ ತುಂಬ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ. ಮನೆ ಕ್ಲೀನಾಗಿರಬೇಕು. ನಮಗೆ ರೆಗ್ಯುಲರಾಗಿ ಏನೇನು ಕೆಲಸ ಇರುತ್ತೆ ರೊಟೀನಾಗಿ ಆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು, ಟಿಫನ್ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೋಗಿದ್ದೀನಿ. ಹಾಗೆ ಅಡುಗೆ ಜೊತೆಗೆ ಮಧ್ಯಾಹ್ನ ಊಟಕ್ಕೂ ಸಹ ನಾನು ಮಾಡ್ಕೊಬೇಕಾಗಿತ್ತು. ಸೊಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಸೊಪ್ಪು ಸಾಂಬಾರನ್ನ ರೆಡಿ ಮಾಡ್ಕೊತೀನಿ, ಇನ್ನೊಂದು ಕಡೆ ಎಲ್ಲ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟ್ ಡೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ. ನಾನು ಏನಾರ ಪುಡಿ ಮಾಡುವಂಥದ್ದು, ರೋಸ್ಟ್ ಮಾಡುವಂಥದ್ದು, ಈ ಥರದ್ದು ಏನಿತ್ತು ಅದನ್ನೆಲ್ಲ ಫಸ್ಟ್ ಡೇ ಮಾಡಿ ಇಟ್ಕೊಂಬಿಟ್ರೆ నాకు ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ. ಎಲ್ಲ ಕೆಲಸ ಒಂದೇ ದಿನ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ, ಎಲ್ಲ ಒಂದೇ ಸರಿ ಮಾಡಬೇಕು ಅಂದರೆ ಪ್ರೆಷರ್ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಫಸ್ಟ್ ಡೇ ಎಲ್ಲ ಏನು ಪುಡಿ ಮಾಡಬೇಕು, ಏನೋ ಹುರ್ಕೊಳ್ಳೋ ಅಂಥದ್ದು ಪ್ರತಿಯೊಂದು ಸಹ ನಾನು ರೆಡಿ ಮಾಡಿ ಎಲ್ಲ ಒಂದೊಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಕೊಂಬಿಟ್ಟಿದ್ದೆ. ಫಸ್ಟ್ ಡೇ ಒಂದು ಕರ್ಜಿಕಾಯಿಗೆ ಪೌಡ್ರ್ ಮಾಡೋದಿರ್ಬೋದು, ಕೊಬ್ಬರಿ ಪುಡಿ ಮಾಡುವಂಥದ್ದು, ಎಳ್ಳು ಹುರ್ಕೊಳ್ಳುವಂಥದ್ದು, ಗಸಗಸೆ ಎಲ್ಲ ಹುರ್ಕೊಬೇಕು. ಏನಕ್ಕೆ ಉಪಯೋಗಿಸುವ ಎಷ್ಟೆಷ್ಟು ಬೇಕು ಅಂತ ಅದನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡೋವಂಥದ್ದೆಲ್ಲ ಇರುತ್ತಲ್ವ. ಎಷ್ಟೇ ಕ್ಲೀನಾಗಿದ್ದರೂ ಸಹ ಸ್ವಲ್ಪ ಒಂದು ಟೈಮ್ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಎಲ್ಲ ಒಂದು ಕಡೆ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಒಂದು ಕಡೆ ನಾನು ಅಡುಗೆಗಳಿಗೆ ಸಹ ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಮತ್ತೆ ಸೆಂಟ್ರಲ್ಲಿದ್ದು ಸಾಂಬಾರು ಮಾಡು ಅಡುಗೆ ಮಾಡು ಅಂದರೆ ಆಗೋದಿಲ್ಲ. ಹೇಗಿದ್ದರೂ ಒಂದು ಕೆಲಸ ಅಡುಗೆ ಕೆಲಸ ಅಂತ ಶುರು ಮಾಡ್ಕೊಂಬಿಟ್ರೆ ಒಂದು ಅರ್ಧ ದಿನ ಬೇಕೇ ಬೇಕಾಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊ, ಹುರ್ಕೋ, ಅದನ್ನು ಮತ್ತೆ ಕ್ಲೀನ್ ಮಾಡು, ಮತ್ತು ಒಂದು ಬಾಕ್ಸ್ಗೆ ಹಾಕು, ಸ್ಟೋರ್ ಮಾಡಬೇಕು, ಎತ್ತಿಗಬೇಕು, ಹುಷಾರಾಗೆಲ್ಲ ಅದನ್ನ ಪ್ಯಾಕಿಂಗ್ ಮಾಡ್ಕೊಬೇಕು. ಎಲ್ಲ ಮುಗಿಸೋ ಅಷ್ಟರಲ್ಲಿ ಮತ್ತೆ ಸಾಯಂಕಾಲ ಆಗೇ ಹೋಗುತ್ತೆ. ಮತ್ತು ಮಾಮೂಲಿಯಾಗಿ ಸಾಯಂಕಾಲ ಅಂದರೆ ಮಾಮೂಲಿ ಬೇರೆ ಕೆಲಸ ಇದ್ದೇ ಇರುತ್ತೆ. ಮಕ್ಕಳು ಬರ್ತಾರೆ, ಅವ್ರದ್ದು ನೋಡು ಹೀಗೆ ಆಗೋಗುತ್ತೆ. ಅದಕ್ಕೋಸ್ಕರ ಎಲ್ಲ ಫಸ್ಟಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕಡಲೆ ಬೀಜ ಎಲ್ಲ ಹುರಿದಿಕ್ಕೊಂಡಾಗಿದೆ. ಇವಾಗ ಎಳ್ಳು ಗಸಗಸೆ ಎಲ್ಲ ಹುರಿದ್ಬಿಟ್ಟು ಒಂದು ಕಡೆಗೆ ಬೇರೆ ಬೇರೆ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಕ್ಕೊತೀನಿ. ಯಾಕಂದರೆ ಸ್ವೀಟಿಗೆ ಬೇಕಾಗಿರೋದು ಸ್ವೀಟಿಗೆ, ಖಾರ ಬೇಕಾಗಿರೋದು ಖಾರಕ್ಕೆ. ನಾನು ತುಂಬ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಐಟಮ್ಸ್ ಎಲ್ಲ ಆಚೆಯಿಂದ ತಂದು ಇಕ್ಕುವಂಥ ರೂಢಿ ಇಲ್ಲ. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದ ಅಷ್ಟೇ ನನ್ನ ಕೈಯಲ್ಲಿ ಏನಾಗುತ್ತೋ, ನನಗೇನು ಬರುತ್ತೋ ಅದನ್ನು ನಾನು ಮನೇಲಿ ಪ್ರಿಪೇರ್ ಮಾಡಿ ಇಕ್ತೀನಿ. ಬೇಕ್ರಿಯಿಂದೆಲ್ಲ ತಂದು ಇಕ್ಕಿ ಮಾಡೋಕ್ಕೆ ಹೋಗೋದಿಲ್ಲ. ಫ್ರೂಟ್ಸ್ ಮಾತ್ರ ತರ್ತೀನಿ ಆಚೆಯಿಂದ. ಬಟ್ ಇವೆಲ್ಲ ಬಂದುಬಿಟ್ಟು ಮನೆಯಲ್ಲೇ ನನಗೇನು ಬರುತ್ತೋ ಅದನ್ನು ನಾನು ರೆಡಿ ಮಾಡ್ಕೋತಾ ಇರ್ತೀನಿ. ಫಸ್ಟ್ ಡೇ ಎಲ್ಲ ಹುರಿದು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಇದು ಪೂಜೆ. ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 3 to 4 days ನನಗೆ ಅಡುಗೆ ಕೆಲಸಗಳೇ ಇರುತ್ತೆ. ಏನೇನು ಅಡುಗೆಗಳು ಬೇಕೋ ಅದೆಲ್ಲ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಯಾಕಂದರೆ ನಾನು ಮಂಡೇ ಟ್ಯೂಸ್ಡೇಯಿಂದ ಮತ್ತೆ ಪೂಜೆ ಕೆಲಸಗಳು, ಮತ್ತು ಮನೇಲಿ ಏನಾದರೂ ಕ್ಲೀನಿಂಗ್ ಕೆಲಸ ಇರುತ್ತಲ್ಲ, ಮತ್ತು ಎಕ್ಸ್ಟ್ರಾ ಕೆಲಸ ಅಂತೂ ಇದ್ದೇ ಇರುತ್ತೆ. ಮನೆಗೆ ಪೂಜೆಗೆ ಬೇಕಾಗಿರುವಂಥದ್ದು, ಮನೆ ಗುಡಿಸುವಂಥದ್ದು, ಒರೆಸುವಂಥದ್ದು, ಮತ್ತು ಪೂಜೆ ಪಾತ್ರೆ ತೊಳೆಯೋದು, ಅದೆಲ್ಲ ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಆ ಕೆಲಸಗಳನ್ನ ಮಾಡ್ಕೊಬೇಕು. ಒಂದು 3 to 4 days ನಾನೆಲ್ಲ ಅಡುಗೆಗಳನ್ನ ಮುಗಿಸ್ಕೊಂಡ್ಬಿಟ್ಟೆ. ಶುಕ್ರವಾರ, ಶನಿವಾರ, ಭಾನುವಾರ ಮೋಸ್ಟ್ಲಿ ನನಗೆ ಎಲ್ಲ ಕೆಲಸಗಳು ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಒಂದೊಂದು ದಿನ 2 ಐಟಮ್ ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ. ಫಸ್ಟ್ ಡೇ ಮಾತ್ರ ಬರೀ ಕರ್ಜಿಕಾಯಿ ಒಂದೇ ಮಾಡೋಕ್ಕಾಗಿದ್ದು. ಯಾಕಂದರೆ ಕರ್ಜಿಕಾಯಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತಲ್ಲ, ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಒಬ್ಬರೇ ಉಜ್ಕೊಬೇಕು, ಒಬ್ಬರೇ ಫೋಲ್ಡ್ ಮಾಡಬೇಕು, ಒಬ್ಬರೇ ಸುಡಬೇಕು ಅಂದರೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಟೈಮ್ ಜಾಸ್ತಿ ಹೇಳ್ಕೊಳ್ಳುತ್ತೆ. ಒಂದೇ ಸರಿ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾರಾದರೂ ಒಬ್ಬರು ಜೊತೆಗಿದ್ದಾಗ ಒಬ್ಬರು ಅದು ಒಬ್ರು ಇದು ಅಂತ ಮಾಡ್ಕೋತಾರೆ. ನಾನು ಒಬ್ಬಳೇ ಮಾಡೋದ್ರಿಂದ ಫಸ್ಟಿಗೆಲ್ಲ ಕ್ಲೀನಾಗೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದೊಂದಷ್ಟು ಸ್ವಲ್ಪ ಕರ್ಜಿಕಾಯಿನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಅದನ್ನು ನಾನು ಹಂಗೆ ಆಯಿಲಲ್ಲಿ ರೋಸ್ಟ್ ಮಾಡ್ಕೋತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಫಸ್ಟಿಗೆ ಕರ್ಜಿಕಾಯಿ ಮಾಡಿಬಿಡೋಣ ಅಂತ. ಯಾಕಂದರೆ ಸ್ವಲ್ಪ ಪೂರ್ತಿ ದಿನ ಇದೊಂದಕ್ಕೆ ಟೈಮ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಡೇಯಿಂದ ಬೇಕಾದ್ರೆ ಒಂದು 2 ಐಟಮ್ ಒಂದೊಂದು ದಿನ ಮಾಡ್ಬೋದು. ಫಸ್ಟ್ ಡೇ ಮಾತ್ರ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ಈ ಕರ್ಜಿಕಾಯಿ ಅನ್ನೋದು ಸ್ವಲ್ಪ ಹಂಗೇ ಟೈಮ್ ತುಂಬ ಎಳ್ಕೊತಾ ಇರುತ್ತೆ. ಎಷ್ಟೇ ಬೇಗ ಮಾಡಿದ್ರೂ ಸಹ ಬೇಗ ಮುಗಿಯೋದಿಲ್ಲ. ಮತ್ತು ಅದರಲ್ಲೊಂದು ನಿಂತ್ಕೊಂಡು ಬೇರೆ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಸ್ಟ್ರೈನ್ ಆದಂಗೆ ಇರುತ್ತೆ. ಯಾಕಂದರೆ ಮನೆ ಕ್ಲೀನಿಂಗು ಅದೆಲ್ಲ ಪೂರ್ತಿಯಾಗಿ ಮಾಡಿ ಬಾಡಿ ಎಲ್ಲ ಸ್ವಲ್ಪ ಸ್ಟ್ರೈನ್ ಅಂತ ಅನ್ನಿಸ್ತಾ ಇದ್ದು. ಜೊತೆಗೆ ಇದನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಬಾಡಿ ಒಂಥರ ಮೈಕೆ ಎಲ್ಲ ಪೇನ್ ಆಗ್ತಾಯಿತ್ತು. ಅದಕ್ಕೆ ಸರಿ ಒಂದು ದಿನಕ್ಕೆ ಒಂದೇ ಸಾಕು, ಕರ್ಜಿಕಾಯಿ ಮಾತ್ರ ಒಂದಿನ ಮುಗಿಸ್ಕೊಂಬಿಡೋಣ, ಮಿಕ್ಕಿದ್ದೆಲ್ಲ ದಿನಕ್ಕೆ 1-2 ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವೀಟಲ್ಲಿ ಏನಿಲ್ಲ, ಒಂದು ಕರ್ಜಿಕಾಯಿ ಮಾಡಿದ್ದೆ, ಒಂದು ರವೆ ಉಂಡೆ ಮಾಡಿದ್ದೆ. ತುಂಬ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಈ ಸರಿ. ಟೈಮ್ ನನಗೆ ಸಾಕಾಗಲಿಲ್ಲ. 3 days ಎಷ್ಟಾಗುತ್ತೋ ಅಷ್ಟನ್ನ ನಾನು ಟ್ರೈ ಮಾಡಿಕೊಂಡೆ. ಅದಾದಮೇಲೆ ಬಂದುಬಿಟ್ಟು ನಾನು ಖಾರ ಅಂದರೆ ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡಿದ್ದೆ. ಅದೇ ಹೇಳಿದ್ನಲ್ಲ, ಮುಂಚೆ ಹೇಳ್ದಂಗೆ ಒಂದು 2 ದಿನಕ್ಕೆ ಒಂದೊಂದು ದಿನಕ್ಕೆ 2 ಐಟಮ್ ಅಂತ ಪ್ಲ್ಯಾನ್ ಮಾಡಿ ಅದರಲ್ಲೇ 1-2 ಐಟಮ್ ಮಾಡ್ಕೊಂಡಿದ್ದೆ. ಇನ್ನೊಂದು ಸ್ವೀಟ್ ಮಾಡಿದ್ರೂ ಸಹ ಯಾರೂ ತುಂಬ ತಿನ್ನೋದಿಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ 1-2 ಸ್ವೀಟ್ ಮಾಡಿಕ್ಕಿದ್ದೆ. ಹೆಂಗೂ ರೆಗ್ಯುಲರಾಗಿ ಪ್ರಸಾದಕ್ಕೆ ಅಂತ ಒಂದು ಸ್ವೀಟ್ ಮಾಡೇ ಮಾಡ್ತೀವಲ್ಲ, 3 ಸ್ವೀಟ್ ಆಗುತ್ತೆ ಅಂತ ಅಂದ್ಕೊಂಡು
2 ಸ್ವೀಟ್ ಮಾಡಿಕ್ಕಿದ್ದೆ. ಖಾರ ಚಕ್ಲಿ ನಿಪ್ಪಟ್ಟಾರು ತೊಗೊಂಡೋಗ್ತಾರೆ, ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ, ಸ್ನ್ಯಾಕ್ಸ್ಗೆಲ್ಲ ತೊಗೊಂಡೋಗ್ತಾರೆ. ಬಟ್ ಈ ಕರ್ಜಿಕಾಯಿ ಸ್ವೀಟ್ ಅಂದರೆ ತೊಗೊಳೋದು ಮಕ್ಕಳು ಸಹ ತೊಗೊಂಡೋಗೋದಿಲ್ಲ. ಇನ್ನು ಮಾಡಿದ್ರೂ ಸಹ ಯಾರೂ ತಿನ್ನೋರು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವೀಟ್ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಹಬ್ಬದ ದಿನ ಸ್ವೀಟ್ ಮಾಡೋದೇ ಹೆಚ್ಚು. ಅದನ್ನೇ ತಿನ್ನೋದಿಲ್ಲ. ನಾವು ಪ್ರಸಾದ ತಿನ್ನಿರಿ ಅಂತ ಹೇಳಿದ್ರೆ ಮಾತ್ರ ತಿಂತಾರೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಸ್ವೀಟ್ ಅಂದ್ರೇ ಸ್ವಲ್ಪ ಅಲರ್ಜಿ. ಮಕ್ಕಳು ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ನಾನು ಸ್ವೀಟ್ ಜಾಸ್ತಿ ಪ್ರಿಫರೆನ್ಸ್ ಮಾಡಲಿಲ್ಲ. ಎರಡು ವೆರೈಟಿ ಸ್ವೀಟ್ ಮಾಡಿಕೊಂಡೆ. ಇನ್ನು ಹೇಗಿದ್ರು ಡೈಲಿ ಪ್ರಸಾದಕ್ಕೆ ಅಂತ ಒಂದು ವೆರೈಟಿ ಇಕ್ತೀನಲ್ವ, ಸಾಕಾಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ಫಸ್ಟಿಗೆ ಕರ್ಜಿಕಾಯಿಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಒಂದೇ ಸರಿಗೆ ನಾನು ಉಜ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕೈಯಲ್ಲೇ ಫೋಲ್ಡ್ ಮಾಡ್ಕೋತೀನಿ. ನನಗೆ ಕರ್ಜಿಕಾಯಿ ಮೋಲ್ಡ್ಗಿಂತ ಕೈಯಲ್ಲಿ ಫೋಲ್ಡ್ ಮಾಡೋದು ನನಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಕೈಯಲ್ಲಿ ಹಂಗೆ ಫೋಲ್ಡ್ ಮಾಡಿ ಒಂದು 20-30 ಕರ್ಜಿಕಾಯಿ ಒಂದು ಸರಿ ಮಾಡಿಬಿಟ್ಟು ಅದನ್ನ ಕ್ಲೀನಾಗಿ ಎತ್ತಿಕೊಂಡಿರ್ತೀನಿ, ಪೇಪರ್ ಮುಚ್ಚಿಬಿಟ್ಟು. ಮತ್ತು ಒಂದೇ ಸರಿಗೆ ಆಯಿಲ್ ಬಿಸಿ ಮಾಡ್ಕೊಂಡು ಅದರಲ್ಲಿ ಒಂದೇ ಸರಿ ಹುರ್ಕೊಳ್ಳುವಂಥದ್ದು. ಒಬ್ಬರೇ ಮಾಡಬೇಕಾದ್ರೆ ಅಷ್ಟೇ, ನಮ್ಗೆ ಯಾವ ರೀತಿಯಾಗಿ ಈಸಿ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಂಡ್ರೆ ಒಳ್ಳೆಯದು. ಒಂದು ತಿಕ್ಕಿ ಮಡಚಿ ಹುರ್ಕೊಂಡಿದ್ರೆ ಎಲ್ಲ ಕೆಲಸ ಮಾಡಬೇಕು ಅಂದಾಗ ಕರ್ಜಿಕಾಯಿ ಎಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡಿ ಇಟ್ಕೊಂಬಿಟ್ರೆ ಒಂದು 2-3 ರೌಂಡ್ಗೆ ಆಗೋವಷ್ಟು ಕರ್ಜಿಕಾಯಿನ ಫಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರೆಡಿ ಮಾಡಿ ಇಟ್ಕೊಂಬಿಟ್ಟಾಗ ಒಂದೇ ಸರಿ ಸ್ಟವ್ ಅಂಟಿಸಿದಾಗ ಒಂದೇ ಸರಿ ಎಣ್ಣೆಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೋದು. ಯಾಕಂದರೆ ನನಗೆ ರೂಢಿ ಇದೆ, ಯಾವಾಗಲೂ ವರ್ಷ ಹಿಂಗೆ ಮಾಡುವಂಥದ್ದು. ಫಸ್ಟ್ ಇವಾಗಾದರೂ ಅಟ್ಲೀಸ್ಟ್ ಪೂಜೆಗಾದರೂ ಅಮ್ಮ ಅವ್ರು ಬರ್ತಾರೆ. ಮುಂಚೆ ಪೂಜೆಗೂ ಸಹ ಅಮ್ಮ ಬರೋಕ್ಕಾಗಿಲ್ಲ, ಯಾಕಂದರೆ ಅವಾಗ ಅಮ್ಮ ಹಬ್ಬ ಎಲ್ಲ ಮಾಡ್ತಾಯಿದ್ರು. ಈ ವರ್ಷವೂ ಸಹ ಅಮ್ಮಗೆ ಹಬ್ಬ ಇಲ್ಲ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬೋದು. ಅಮ್ಮಗೆ ಹಬ್ಬ ಇಲ್ಲ ಅಂದಾಗ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಹಬ್ಬ ಇದ್ದಾಗ ಅವ್ರು ಬರೋಕ್ಕಾಗೋದಿಲ್ಲ. ಈ ವರ್ಷವೂ ಅವ್ರಿಗೆ ಹಬ್ಬ ಇಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ಈ ವರ್ಷವೂ ಸಹ ಅವ್ರು ಇಲ್ಲಿಗೆ ಬರ್ತಾರೆ. ಬಟ್ ಆದರೆ ಅವ್ರು ಬರ್ತಾರೆ ಅಂತ ನಾನು ವೆಯ್ಟ್ ಮಾಡ್ಕೊಂಡಿರೋಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನ ಕೆಲಸ ಮುಗಿಯೋದಿಲ್ಲ. ನನಗೆ ಅವ್ರು ಬರಲಿ ಬಿಡಲಿ, ನನ್ನ ಕೆಲಸ ನಾನು ಮಾಡೇ ಮುಗಿಸ್ಕೊಂಬಿಡ್ಬೇಕು. ಅವ್ರು ಬಂದರು, ಇವಾಗ ಬರ್ತಾರೆ, ಗುರುವಾರ ಈವ್ನಿಂಗ್ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಂದೆಲ್ಲ ಕೆಲಸ ಮುಗ್ದೋಗಿರುತ್ತೆ. ಇದು ದೇವ್ರ ಕೆಲಸ ಒಂದೇ ಬ್ಯಾಲೆನ್ಸ್ ಇರುವಂಥದ್ದು. ಇನ್ನು ದೇವ್ರ ಕೆಲಸನೂ ಅಷ್ಟೇ ನಾನೇ ಮಾಡ್ಕೊಬೇಕು. ಯಾರು ಮಾಡಿದ್ರೂ ಸೆಟ್ ಆಗೋದಿಲ್ಲ. ಅವ್ರವ್ರ ಮನೆಯಲ್ಲಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡ್ರೆ ಚೆನ್ನಾಗಂತ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಕೆಲಸ ನಾನೇ ಮಾಡ್ಕೋತಾ ಇರ್ತೀನಿ. ಇವಾಗ ಅಷ್ಟೇ ಕರ್ಜಿಕಾಯಿ ನೋಡ್ಬೋದು, ಎಲ್ಲ ಒಂದಷ್ಟು ಮಾಡಿಟ್ಕೊಂಡ್ಮೇಲೆ ಒಂದಷ್ಟನ್ನ ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಮಾಡಿಟ್ಕೊಂಡು ಮತ್ತೆ ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಳುವಂಥದ್ದು. ಏನೇನು ಬರುತ್ತೋ ಆ ಐಟಮ್ಸನ್ನ ನಾವು ಶುದ್ಧವಾಗಿ ಮಾಡುವಷ್ಟು ಆಚೆನ ತರೋದು ಶುದ್ಧ ಇರಲ್ಲ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಐಟಮ್ ಮಾಡಿದ್ರೂ ಸಾಕು, ನಾವು ಸ್ವಲ್ಪ ಶುದ್ಧವಾಗಿ ಹೋಗಿ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಮಾಡ್ತೀವಿ. ಬಟ್ ನಾವು ತರೋದು ಆಚೆನ ಹೆಂಗೆ ತರ್ತೀವೋ ಗೊತ್ತಿಲ್ಲ. ಎಷ್ಟು ಪೂರ್ತಿಯಾಗಿ ಶುದ್ಧ ಇಲ್ಲ ಅಂದರೂ ಕನಿಷ್ಠ ಪಕ್ಷ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶುದ್ಧತೆನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿರ್ತೀನಿ. ಹಾಗಂದ್ಬಿಟ್ಟು ಅವತ್ತೇ ರೆಡಿ ಮಾಡಿ ಅಡುಗೆ ಅವತ್ತೇ ಪೂಜೆಗೆ ಇಕ್ಬೇಕು ಅಂದರೂ ಸಹ ಸಾಧ್ಯ ಇರೋದಿಲ್ಲ. ಯಾಕಂದರೆ ಅಷ್ಟೊಂದು ರಿಸ್ಕಿ ಆಗುತ್ತೆ. ಎಲ್ಲ ಕೆಲಸನೂ ಒಂದೇ ಸರಿ ಅವತ್ತು ಅಡುಗೆ ಮಾಡಿ ಅವತ್ತೇ ಪೂಜೆಗೆ ಇಕ್ಕೊಂಡ್ರೂ ಆಗೋದಿಲ್ಲ. ದಿನ ಹೆಂಗೂ ಸ್ನಾನ ಮಾಡ್ಕೋತೀವಿ, ಸ್ನಾನ ಮಾಡ್ಕೊಂಡಾಗ ಅವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನನಗೆ ಪೂಜೆ ದಿನ ಈಸಿ ಆಗುತ್ತಲ್ವ. ಆಚೆ ಬೇಕರಿಯಿಂದ ತಂದಿರೋದಕ್ಕಿಂತನೂ ಇದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಆಚೆ ಬೇಕಿರೋರು ಸಹ ಯಾವಾಗ ಮಾಡಿರ್ತಾರೆ ಏನೋ ಗೊತ್ತಿರೋದಿಲ್ಲ, ತಂದು ಇಕ್ಬಿಡ್ತೀವಿ. ನಾವು ಫ್ರೆಶ್ ಅಂತ ಅವ್ರು ಹೇಳ್ತಾರೆ, ನಾವು ಕೇಳ್ತೀವಿ. ಬಟ್ ಆದರೆ ಅವ್ರು ಯಾವಾಗ ಮಾಡಿರ್ತಾರೆ ನಾವೇನು ನೋಡಿರೋದಿಲ್ಲ. ಅಟ್ಲೀಸ್ಟ್ ಇದಾದರೂ ಅವರೇ ಒಂದು 3-4 ಡೇಸ್ ಮುಂಚೆ ಮಾಡಿಟ್ಕೊಂಡಿರ್ತೀವಿ ಅನ್ನೋ ಒಂದು ಚೆನ್ನಾಗಿ ಅನಿಸುತ್ತೆ. ಮತ್ತು ಯಾರೂ ತಿನ್ನೋದಿಲ್ಲ, ನಮ್ಮನೇಲಂತೂ ಯಾರೂ ಮುಟ್ಟೋದೇ ಇಲ್ಲ. ಪೂಜೆ ಆಗೋರ್ಗೂ ಹಬ್ಬ ಆಗೋವರೆಗೂ ಯಾರೂ ಮುಟ್ಟೋದಿಲ್ಲ. ಯಾಕಂದರೆ ಆವಾಗಿಂದ ಚಿಕ್ಕವಾಗಿಂದ ಮಕ್ಳಿಗೆ ಅದು ರೂಢಿ ಆಗಿಬಿಟ್ಟಿದೆ. ಅವ್ರು ಕೇಳೋದಿಲ್ಲ, ಅವ್ರು ಅದನ್ನು ಮುಟ್ಟೋದು ಇಲ್ಲ. ಹಾಗಾಗಿ ನನಗೆ ಏನು ಅಷ್ಟೊಂದು ಫೇಲ್ ಅಂತ ಆಗೋದಿಲ್ಲ. ಯಾಕಂದರೆ ಯಾರೂ ಮುಟ್ಟೋದಿಲ್ಲ, ಟೇಸ್ಟ್ ಮಾಡೋದಿಲ್ಲ. ಪೂಜೆ ಆದಮೇಲೆ ಎಲ್ಲ ಟೇಸ್ಟ್ ಮಾಡುವಂಥದ್ದು. ದೇವ್ರಿಗೆ ಎತ್ಕೊಂಡ್ಮೇಲೆ ಮತ್ತೆಲ್ಲರೂ ಟೇಸ್ಟ್ ಮಾಡ್ತಾರೆ. ಅದಾದಮೇಲೆ ಇದು ನೆಕ್ಸ್ಟ್ ಟು ಸಂಡೇ. ಅದಕ್ಕೆ ಚಿರು ಸಹ ಇದ್ದಾನೆ ಇವತ್ತು ಮನೇಲೇ, ಚಿರು ಇದ್ದಾನೆ. ಸಂಡೇನೂ ಅಷ್ಟೇ ಮಧ್ಯಾಹ್ನ ಅಡುಗೆಗೆ ಒಂದು ಕಡೆ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಒಂದು ಕಡೆ ಚಕ್ಲಿ ನಿಪ್ಪಟ್ಟಿಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಾಯಿದ್ದೀನಿ. ನನಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆವಾಗವಾಗ ಮಾಡ್ಕೊಳ್ಳುವಂಥದ್ದು. ಇವತ್ತಿನ ದಿನ ಪೂರ್ತಿಯಾಗಿ ಚಕ್ಲಿ ಮತ್ತು ನಿಪ್ಪಟ್ಟು ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅಂದ್ಬಿಟ್ಟು ಕೋಡುಬಳೆ ಮಾಡ್ಕೊಂಡಿದ್ದೆ. ಹಾಗೆ ನನಗೆ ಯಾವಾಗ ಯಾವ್ದು ಈಸಿ ಆಗುತ್ತೋ ಆ ಕೆಲಸನ ಮಾಡ್ಕೊತಾ ಇರ್ತೀನಿ. ಅದ್ರ ಜೊತೆಗೆ ಆಚೆ ಹೋಗೋದು, ಶಾಪಿಂಗ್ ಮಾಡೋದು, ಅದು ತರುವಂಥದ್ದು ಸಹ ಇದ್ದೇ ಇರುತ್ತೆ. ಮಕ್ಕಳಿಗೆಲ್ಲ ಬಟ್ಟೆ ತರಬೇಕಾಗಿತ್ತು, ಒಂದಿನ ಮಕ್ಕಳು ಬಟ್ಟೆ ತರೋಕ್ಕೆ, ಒಂದಿನ ಪೂಜೆ ಸಾಮಾನು ತರೋದಕ್ಕೆ, ಆ ರೀತಿಯಾಗಿ ಹೋಗ್ತಾನೆ ಇದ್ವಿ. ಅದು ಒಂದು 2-3 ಅವರ್ ಖಂಡಿತವಾಗ್ಲೂ ಅದಕ್ಕೆ ಹೋಗ್ಬಿಡುತ್ತೆ. ಆ ಮಿಕ್ಕಿರೋ ಟೈಮಿಂಗ್ಸಲ್ಲಿ ಬೆಳಗಿನ ಕೆಲಸ ಮುಗಿಸ್ಕೋಬೇಕು, ಮಧ್ಯಾಹ್ನ ಕೆಲಸ ಮುಗಿಸ್ಕೊಬೇಕು. ಫೈನಲಾಗಿ ಉಳಿದಿರೋ ಟೈಮಲ್ಲಿ ನಾನು ಅಡುಗೆಗಳು ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಫೈನಲಾಗಿ ನಾನು ಯಾವ ಅಡುಗೆ ಅಂದ್ಕೊಂಡಿದ್ದು ನಾವೆಲ್ಲ ಅಡುಗೆಗಳು ಸಹ ಮಾಡಿ ರೆಡಿ ಆಗಿದ್ದೆ. ಇನ್ನೇನಿದ್ರು ಹಬ್ಬಗೆ ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು ಅಷ್ಟೇ. ಆ ವಿಡಿಯೋ ಸಹ ನಿನಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.